ಕೂತಿರ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಊಟಕ್ಕಿದ್ದಾಗ ರಮ್ಮ ಅಂತೀನಿ. ಆದ್ದರಿಂದ ಹಾಗೆ ಮಾಡ್ಕೋಬೇಡಿ, ಇರೋ ಟೈಮ್ನ ಸದ್ವಿನಿಯೋಗ ಮಾಡ್ಕೊಳ್ಳಿ. ಅದು ನಾನು ಹೇಳೋದು, ಉಂಡೆ ಟೈಮ್ನ ಸದ್ವಿನಿಯೋಗ ಮಾಡ್ಕೊಳ್ಳಿ. ಡೋಂಟ್ ವೇಸ್ಟ್ ದ ಟೈಮ್. ಕ್ವೈಟ್ ನಿಮ್ಮ ಸಮಸ್ಯೆಗಳಿಗೆ ಓಪನ್ನಾಗಿ ಕೇಳಿ, ನಿಮ್ಮಿಂದ ಇನ್ನೊಬ್ರಿಗೂ ಅನುಕೂಲ ಆಗುತ್ತೆ, ಅದರಿಂದ ನನಗೂ ಅನುಕೂಲತೆ ಆಗುತ್ತೆ. ಯಾಕೆಂದ್ರೆ ನಾನು ಎಲ್ಲರೂ ತಪ್ಪು ಮಾಡ್ತಿದ್ರೆ, ನಾನು ಎಲ್ಲ ವಿದ್ಯೆಗಳು ನೋಡಿದ್ದೀನಿ, ಆ ವಿದ್ಯೆ ಯೋಗ ಆ ಯೋಗ ಎಲ್ಲ ಮಾಡಿದ್ದೀನಿ, ನಾನು ಇದೊಂದು ಒಳ್ಳೇದು ಅಂತ ನಂಬಿದ್ದೀನಿ. ಅಕಸ್ಮಾತ್ ನೀವು ಇನ್ನೇನಾರ ಒಂದಿದ್ರೆ ಅವರ ಇದು ತಪ್ಪು ಅಂತ ಅದನ್ನು ನಿಮಗೆ ಹೇಳೋದಕ್ಕೆ ಅನುಕೂಲತೆ ಆಗುತ್ತೆ. ಆದ್ದರಿಂದ ನಿಮ್ಮ ಅನುಭವನ ಹೇಳಿ ತಿಳ್ಕೊಳ್ಳೋಣ. ಇದು ಅದಕ್ಕೆ ಕರೆದಿದ್ದೇವೆ, ಏನೋ ಭಾಷಣ ಮಾಡೋಕ್ಕೆಲ್ಲ ಕರೆದಿರೋದು. ಹಾಂ ಹೇಳಿ. ನಮಸ್ಕಾರ ಸ್ವಾಮಿಗಳೇ, ನನ್ನ ಹೆಸರು ಬಸವರಾಜ್ ಪೊಲೀಸ್ ಗೌಡ್ರು ಅಂತ. ನನಗೆ ಸ್ವಲ್ಪ ಕೇಳಂಗೆ ಹೇಳಿ ಹೇಳಿ. ನನ್ನ ಹೆಸರು ಬಸವರಾಜ್ ಪೊಲೀಸ್ ಗೌಡ್ರು ಅಂತ. ನಾನು ರಾಯಚೂರಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೀನಿ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ನಾವು ಮಕ್ಕಳಿಗೆ ಮನೆಯಲ್ಲಿ ಒಂದು ಏನೋ ವಿದ್ಯೆನೋ ಅಥವಾ ಬುದ್ಧಿ ಮಾತು ಏನೋ ಹೇಳ್ಕೊಡ್ತೀವಿ, ಅದೇ ಬುದ್ಧಿ ಮಾತನ್ನ ಸ್ಕೂಲಲ್ಲೂ ಹೇಳ್ಕೊಡ್ತಾರೆ. ಸಮಾಜದಲ್ಲಿ ಅವ್ರ ಗೆಳೆಯರು ಇರ್ತಾರೆ, ಅವ್ರ ಸಂಬಂಧಿಕರು ಇರ್ತಾರೆ, ಸಮಾಜದಲ್ಲಿ ಬೇರೆ ಬೇರೆ ತರ ಜನ ಇರ್ತಾರೆ. ಇದೆಲ್ಲ ನಾವು ಹೇಳೋದು, ಇದು ಒಂದು ಆ ಮಕ್ಕಳಿಗೆ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇದೆಯೇನೋ. ಅವ್ರು ಯಾವ್ದನ್ನ ಸರಿ ಯಾವ್ದನ್ನ ತಪ್ಪು ಅಂತ ತಿಳ್ಕೊಳ್ಳೋದನ್ನ ಯಾವ ತರ ನಾವು ಕಲಿಸ್ಕೊಡ್ಬೇಕು, ಅಥವಾ ನಾವು ಕಲಿಸ್ಕೊಟ್ಟದ್ದೇ ಸರಿನಾ, ಅಥವಾ ಸಮಾಜ ಏನ್ ಹೇಳ್ಕೊಡ್ತದೋ ಅದು ಸರಿನಾ, ಅಥವಾ ಸ್ಕೂಲಲ್ಲಿ ಶಾಲೆಯಲ್ಲಿ ಮೇಷ್ಟ್ರುಗಳು ಏನ್ ಹೇಳ್ಕೊಡ್ತಾರೆ ಅದೇ ಸರಿನಾ, ಯಾವುದು ಸರಿ? ಮಕ್ಕಳಿಗೆ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ನನ್ನ ಭಾವನೆ. ಈಗ ಮನುಷ್ಯನಲ್ಲಿ ಪ್ರತಿಯೊಬ್ಬರು ಸಹ ಯಾರು ಹೇಳ್ಕೊಟ್ಟಿದ್ದು ಯಾರು ಮಾಡೋದಿಲ್ಲ, ಜನ್ಮತಃ ಅವನು ತಂದಿರ್ತಾರೆ. ಇದಕ್ಕೆ ಒಂದು ಸಮಾಜ ಒಂದು ಕಾರಣ ಆಗುತ್ತೆ. ನೀವು ಯಾರು ಏನೇ ಹೇಳಿದ್ರು ಒಬ್ಬ ಹುಡುಗನ ತಿದ್ದೋದಕ್ಕೆ ಸಾಧ್ಯವಿಲ್ಲ. ಇಟ್ಸ್ ದೇರ್ ಇಂಟ್ರೆಸ್ಟ್. ನೀವು ನಿಮ್ಮ ಮಗನ ಡಾಕ್ಟ್ರ್ ಓದಿಂತೀರ, ಅವನು ಪ್ಲೇ ಗ್ರೌಂಡ್ನಲ್ಲಿ ಇರ್ತಾನೆ. ಆದ್ದರಿಂದ ಏನಾಗುತ್ತೆ, ನೀವು ನಿಮ್ಮ ಲೆವೆಲ್ನಲ್ಲಿ ಅವನು ನೋಡ್ತೀರ, ಅವನ ಲೆವೆಲ್ನಲ್ಲಿ ಮಾಡಿ. ಇಟ್ ಇಸ್ ಅನ್ ಆಪ್ಷನಲ್ ಸಬ್ಜೆಕ್ಟ್. ಅದಕ್ಕೆ ನಿಮ್ಗೆ ಅವ್ರಿಗೆ ವ್ಯತ್ಯಾಸ ಬರೋದು. ಸಮಾಜದಲ್ಲಿ ಎಲ್ಲ ವಿದ್ಯೆಯೂ ಶ್ರೇಷ್ಠನೇ, ಒಂದು ವಿದ್ಯೆ ಅಲ್ಲ. ಒಬ್ಬ ಸ್ಪೋರ್ಟ್ಸ್ನಲ್ಲದೆ ಅವನೇನು ಅನ್ಬೋದು ಅನ್ನಂಗೆ. ಆದ್ದರಿಂದ ಅವನ ವೈಯಕ್ತಿಕವಾಗಿ ಏನು ಮಾಡಿ ಎಲ್ಲದಕ್ಕೂ ಪ್ರತಿಯೊಂದು ಎಲ್ಲ ವಿದ್ಯೆಗೂ ಸೌಮ್ಯ ಏಕಾಗ್ರತೆ ಮುಖ್ಯ ಅಂತ ಹೇಳ್ತೀನಿ ನಾನು. ಏಕಾಗ್ರತೆ, ಅವ್ನು ಲೆಟ್ ದೆಮ್ ಗೋ. ಎಲ್ಲ ಇಲ್ಲಿರೋರೆಲ್ಲ ಒಂದೇ ವಿದ್ಯೆದಲ್ಲಾಗಲ್ಲ. ನೀವು ಬದುಕಿಗೆ ಏಕಾಗ್ರತೆ ಮುಖ್ಯ. ಆದ್ದರಿಂದ ಮೊದಲು ನಿಮ್ಮ ವಿದ್ಯಾರ್ಥಿಗೆ ಕ್ವೈಟ್ನೆಸ್, ಆ ಕಡೆ ಈ ಕಡೆ ಒಯ್ದಾಡತಕ್ಕಂಥ ಮನಸ್ಸನ್ನು ನಿಲ್ಲಿಸೋದಕ್ಕೆ ಕಲಿಸ್ಬೇಕು. ಅದು ನಿಲ್ಲೋದಿಲ್ಲ. ಆದ್ದರಿಂದ ಪ್ರತಿ ದಿವಸ 10 ನಿಮಿಷ ಅವಾಯ್ಡ್ ದ ಥಾಟ್ಸ್. ಕ್ವೈಟ್. ಒಂದು ತಕ್ಕಡಿ ಇರುತ್ತೆ, ತಕ್ಕಡಿ ನೋಡ್ತಾ ಇದ್ದರೆ ಯಾವತ್ತೂ ಪಾಸ್ಟ್ ಆ್ಯಂಡ್ ಫ್ಯೂಚರ್ನಲ್ಲಿ ಮೂವ್ ಆಗುತ್ತೆ. ಇಟ್ ಈಸ್ ಲಾ ಆಫ್ ನೇಚರ್. ಆ ತಕ್ಕಡಿನ ನೀವು ಯಾವತ್ತು ಏನು ಮಾಡ್ತೀರಿ, ಇದನ್ನ ಸಾಮಾನು ಹಾಕಿರೋ ಅದು ಹಿಂಗಿರುತ್ತೆ. ಆದ್ದರಿಂದ ನಾವು ನೋಡಬೇಕಾದ್ದು ಲೆವೆಲ್. ವಿ ಹ್ಯಾವ್ ಟು ಸಿ ದ ಬ್ಯಾಲೆನ್ಸ್ ದಟ್ ನೀಡಲ್. ಆ ನೀಡಲ್ನಲ್ಲಿ ನೋಡ್ತಾ ಇದ್ದರೆ ಈ ಕಡೆ ಆ ಕಡೆಯಿಂದ ಸಟಪ್ ಆಗುತ್ತೆ. ಆ ನೀಡಲ್ ಸ್ವಲ್ಪ ವಾಲಿದ್ರೆ ಸಹ ಮೈನಸ್ ಆಗ್ಬೋದು, ಪ್ಲಸ್ ಆಗ್ಬೋದು. ಅದು ಯಾವ ನಿಂತ್ಕೊಳ್ಳುತ್ತೆ, ಮನಃಶಾಂತಿ ಆಗ್ತದೆ. ಅವನು ಏನು ಬೇಕಾದ್ರೂ ಮಾಡ್ಬೋದು. ಒಬ್ಬ ವಿಜ್ಞಾನಿ ಆಗಿರ್ತಾನೆ, ನಮ್ಮ ಹುಡುಗನಿಂದ ಸಾಧ್ಯವಿಲ್ಲ ಅನ್ಬೇಡಿ. ಅವನ ಓನ್ ಇಂಟ್ರೆಸ್ಟು. ಆ ಇಂಟ್ರೆಸ್ಟ್ ಆಗ್ಬೇಕು, ಅವ್ನು ಏಕಾಗ್ರತೆ ಬೇಕು. ಯಾವ ವಿದ್ಯೆ ಕಲಿತಾನೆ, ಅದು ಬ್ರಹ್ಮವಿದ್ಯೆ, ಅದನ್ನು ಕಲಿಸಿ. ವಿದ್ಯುತ್ ಕೂಡಲೇ ಅಷ್ಟೇ ಸ್ವಾಮಿ ದೇವನೇ ಲೋಕಪಾಲನೆ ಅಂದ್ಬಿಟ್ರೆ ಸೌಂಡಲ್ಲಿ ಹೊಟ್ಟೋಗುತ್ತೆ. ಕ್ವೈಟ್. ಆ ಕ್ವೈಟ್ನಲ್ಲಿ ಬಂದಾಗ ಏನಾಗುತ್ತೆ, ಆ ಕಡೆ ಈ ಕಡೆ ಎಲ್ಲ ಒಂದು ಏಕಾಗ್ರತೆ ಬೇಕು. ಯಾವ ಪೃಥ್ವಿ ಹಿಂಗೆ ತಿರುಗ್ತಾ ಇರುತ್ತೆ, ಯಾವಾಗ ನೀವು ಒಂದು ಸನ್ಮಾನ ಮಾಡಿ ಹೀಗೆ ಕೊಡುತ್ತೆ, ದಟ್ ವಿಲ್ ಹೆಲ್ಪ್ ಯು. ಹಾಗೆ ಈಗ ಸಮಾನ ನೀವು ಕೂತಿರ್ತೀವಿ, ಇದೆಲ್ಲ ವೇದ್ಯ ಮೆಡಿಟೇಷನ್ ಅಂತಂದರೆ ಏನೋ ಒಂದು ಆಲೋಚನೆ ಮಾಡೋದಲ್ಲ, ಸುಳಿದಾಡ್ತಾ ಇರುತ್ತೆ. ನೀವು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿದರೆ ಅವ್ನು ಬರ್ತಾ 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 ಹೀಗಾಗುತ್ತೆ. ಹೀಗಾಗಿ ಏನಾಗುತ್ತೆ, ಮತ್ತು ಹೀಗಾಗುತ್ತೆ. ಅದಕ್ಕೆ ಊರ್ಧ್ವ. ಇವೆಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ತಾರೆ, ತಿರುಪತಿ ಎಲ್ಲೆಲ್ಲ ಹೋಗ್ತಾ ಇದ್ದಾರೆ, ನಿಮಗೆ 7 ಕೊಟ್ಟಿದ್ದಾರೆ, 7 ಇದ್ದಾರೆ. ತಿರುಪತಿಗೆಲ್ಲ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲ ಹೋಗಿ ಕಣ್ಮುಚ್ತಾರೆ. ನಮ್ಮ ದೇವ್ರು ದೊಡ್ಡದು, ನಮ್ಮ ದೇವ್ರು ದೊಡ್ಡದು, ನಮ್ಮ ದೇವ್ರು ಇಲ್ಲೆಲ್ಲ ಬೈದಾಡ್ತಾಳೆ. ಅಲ್ಲಿ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡಾಗ ಏನು ಮಾಡ್ತಾರೆ, ಎಲ್ಲ ಕಣ್ಮುಚ್ಕೊಂಡ್ಬಿಡ್ತಾರೆ. ಭಕ್ತಿ ಪರವಶರಾಗ್ತಾರೆ. ಭಕ್ತಿ ಅಂದರೆ ಸ್ವಸ್ವರೂಪ ಅನುಸಂಧಾನೆ ಭಕ್ತಿ. ತನ್ನ ಮೂಲ ಸ್ವರೂಪದಲ್ಲಿ ತನ್ನ ಲಯವಾಗುವುದಕ್ಕೆ ಭಕ್ತಿ. ಆವಾಗ ಭಕ್ತಿ ಈಗಿಲ್ಲ, ಹೀಗಾಗುತ್ತೆ. ಆವಾಗ ಇದೇನಾಗುತ್ತೆ, ಊರ್ಧ್ವಕ್ಕೆ ಹೋಗುತ್ತೆ. ಆವಾಗ ಏನಾಗುತ್ತೆ, ಶಾಂತಿ ಸಿಕ್ಕದೆ. ಅಲ್ಲವಲ್ಲ, ನಮಾಜ್ ಮಾಡಿದವನಿಗೂ ಶಾಂತಿ ಸಿಕ್ಕತ್ತೆ, ಶಿವಲಿಂಗ ಹಿಡ್ಕೊಂಡವನಿಗೂ ಶಾಂತಿ ಸಿಕ್ಕತ್ತೆ. ಹೌದಲ್ಲ? ಏನು ಮಾಡೋದು, ಯಾವ ಸಿಕ್ಕತ್ತೆ ಶಾಂತಿ ಅಂದರೆ ಮುಟ್ಟಾಗ ಈ ಶ್ವಾಸ ಉಲ್ಟಾ ಆಗುತ್ತೆ.
ನೀವು ಯೋಚನೆ ಮಾಡಿ, ಇದ್ದಾಗ ದೇವಸ್ಥಾನಕ್ಕೆ ಹೋದಾಗ ಅಧೋಮುಖ ಶ್ವಾಸ ಉಲ್ಟಾಗುತ್ತೆ, ಹೀಗೆ ಹಿಂಗೋಗ್ತಾರಲ್ಲ ಹೀಗೆ, ಅದೇ ಒಳಕ್ಕೂ ಹೊರಕ್ಕೂ ಆಗುತ್ತೆ, ಅದು ಏಕಾಗ್ರತೆ ಅಂತ. ಆ ಏಕಾಗ್ರತೆ ಮಾತ್ರ ನಾನು ಹೇಳ್ಬಲ್ಲೆ ವಿನ ನಮ್ಮ ಹುಡುಗನ್ನ ಇಂಜಿನಿಯರ್ ಮಾಡಿ ನಮ್ಮ ಹುಡುಗನ್ನ ಭಾರತದಲ್ಲಿ ಸೆಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅವನಲ್ಲಿ ಏನು ಬೇಕಾದ್ರೂ ಮಾಡ್ತಾನೆ. ಮನುಷ್ಯ ಏನೇನು ಬೇಕು ಅದಾಗದ ಅವನಿಗೆ ತೀರ್ಮಾನ ಆಗ್ಬಿಟ್ಟಿದೆ. ಇದು ಹಳಬರು ಹೇಳ್ದಂಗೆ ಹೇಳಲ್ಲ ನಾನು. ನೀವು ಓದ್ಬೇಕಾದ್ರೆ ಏನು ಯೋಚನೆ ಮಾಡಿದ್ದೀರಿ, ಅದಾದ್ರೆ ನಿಮ್ಮ ಯೋಗ್ಯತೆಗೆ ಏನಾಗಬೇಕು ಅದಾಗುತ್ತೆ. ಅದು ಹುಡುಕ್ತೀರಾ, ಅದನ್ನು ಡೆವಲಪ್ ಮಾಡಿಬಿಟ್ರೆ ಹೋಗುತ್ತೆ. ನಮ್ಗೆ ಇಷ್ಟ ಸಾಕಂದು ಇಷ್ಟೇ ಇದ್ದೀರ. ನೀವು ಇನ್ನೂ ಯೋಚನೆ ಮಾಡಿಬಿಟ್ಟು ಅದೇ ಏಕಾಗ್ರತೆ ಇನ್ನೂ ಮಾಡಿದರೆ ಈ ಪ್ರಪಂಚಕ್ಕೆ ವಿಜ್ಞಾನಿಗಳು ಆಗ್ತಿದ್ರಿ. ನೀವೇನು ಮಾಡಿದೆ, ನಮ್ಗೆ ಸಾಕು ಸಫಿಷಿಯೆಂಟ್ ಆಗಿ. ಇದರಿಂದ ನಾವು ಯಾರಿಗೆ ಹೇಳಬೇಕು ಅಂದರೆ ಇಷ್ಟು ಮಾತ್ರ ಹೇಳ್ತೀನಿ, ಪ್ರತಿಯೊಬ್ಬರು ಪ್ರತಿ ದಿವಸ ಧ್ಯಾನ ಮಾತ್ರ ಮಾಡೋದು. ಆ ಧ್ಯಾನದಲ್ಲಿ ಏನು ಇರಬಾರ್ದು, ಬ್ಲ್ಯಾಂಕ್, ಅದನ್ನು ಕಲಿಸಿ ಅಂತ ಹೇಳ್ತೀನಿ. ಅದನ್ನು ಕಲಿಸಿದ್ರೆ ಅವರ ವೈಯಕ್ತಿಕ ಸ್ಫೂರ್ತಿ ಏನಿರುತ್ತೆ ಅದಕ್ಕೆ ಅಟ್ಯಾಚ್ ಆಗ್ತಾನೆ. ಲಿಮಿಟ್ ಹಿಮ್, ಲೆಟ್ ಹಿಮ್ ಕಮ್ ಆಸ್ ಎ ಗುಡ್ ಒಬ್ಬ ನೇಷನ್ ಆಗಿ ಬರ್ತಾ ಇರ್ತಾನೆ. ಅದಾಗಕ್ಕೆ ಅದು ಇದು ಆಕಾಂಕ್ಷೆಗಳಿಂದ ಏನಾಗ್ತಾನೆ, ಅವನು ವೈಯಕ್ತಿಕವಾದ ಒಂದು ಅಭಿಪ್ರಾಯ. ಇವತ್ತು ಇಂಜಿನಿಯರ್ ಆಗಬೇಕು, ಯಾಕೆ ಆಗ್ತಾರೆ ಇಂಜಿನಿಯರ್ ಅಂದರೆ ಅವರೆಲ್ಲ ಹೋಗಿ ನೋಡ್ತಾರೆ, ನಾನು ಇಂಜಿನಿಯರ್, ಅವನು ಯೋಗ್ಯತೆಯೇ ಇರೋದಿಲ್ಲ. ಯಾಕೆಂದರೆ ಅವನು ಅದಾದ ನಾನು ಹಂಗೆ ಆದ್ದರಿಂದಲೇ ಅವನು ಇಂಜಿನಿಯರ್ ಆಗಿ ದೇಶ ಉಪಕಾರ ಮಾಡಬೇಕು ಅನ್ನೋದು ಅವನು ಸೈನ್ಸ್. ಅದು ಇವನು ಆಡಂಬರದಲ್ಲಿ ಹೋಗೋದಾಗ ಅಂಥವ್ರಿಗೆ ಅವನು ಆ ಪೋಸ್ಟ್ ಹೋಯ್ತು ಅಂದರೆ ದೇಶ ಹಾಳಾಗೋಗುತ್ತೆ, ಹೌದಲ್ಲ? ಆದ್ದರಿಂದ ಅವನು ವೈಯಕ್ತಿಕ ಒಬ್ಬ ಡಾಕ್ಟ್ರುಗಳಿದ್ದಾರೆ, ನ್ಯಾಯವಾದ ಡಾಕ್ಟ್ರುಗಳಿಲ್ಲ. ಏನೋ ಹುಡುಕಿದರೆ ನಿಮ್ಮ ಇಂಡಿಯಾದ ಒಂದು 5 ಜನ ಡಾಕ್ಟರ್ಸ್ ಅಂತೀನಿ ನಾನು. ಏನೋ ಕಟ್ಬಿಟ್ಟು ಅವರು MBBS ಮಾಡ್ಕೊಂಬಿಡ್ತಾರೆ, ಏನೋ ಧೈರ್ಯದಂಗೆ ಮಾಡಬಾರ್ದು. ಏಕಾಗ್ರತೆ, ಯಾವನು ಒಬ್ಬ ಏಕಾಗ್ರತೆ. ಆ ಡಾಕ್ಟ್ರ್ ಯಾವತ್ತೂ ರೊಕ್ಕಕ್ಕೆ ಆಸೆ ಪಡೋದಿಲ್ಲ. ಅವನು ಇಂಟ್ರೆಸ್ಟ್ ಯಾವನು ಸಾಯನ್ ಬರುತ್ತಾನೆ, ಹೆಂಗೆ ಬರುತ್ತೆ ಚೆನ್ನಾಗಿ ಅದವ್ರು ಇದ್ದಾರೆ. ಆ ಸ್ಫೂರ್ತಿ ಬೇಕು, ಆ ಸ್ಫೂರ್ತಿಯಿಂದ ಕಲ್ತಿರ್ತಾರೆ, ಹೌದಲ್ಲ? ಆ ಸ್ಫೂರ್ತಿನ ಬರಬೇಕಂದ್ರೆ ಅವನಿಗೆ ಏಕಾಗ್ರತೆ. ಇನ್ನೊಂದು ಆಲೋಚನೆಗಳನ್ನು ನಾವು ತಡೆಯೋಕ್ಕಾಗಲ್ಲ, ಇನ್ನೊಂದು ವಸ್ತುವಿನಿಂದ ಒಂದು ತೆಗಿಬೋದಲ್ಲ. ಎಲ್ಲರೂ ಹೇಳ್ತಾರೆ ಏಕಾಗ್ರತೆ ಮಾಡಿ ಮನಸ್ಸನ್ನು ಜಯಿಸಿ ಅಂತಾರೆ. ಈ ವಿಶ್ವದಲ್ಲಿ ಮನಸ್ಸನ್ನು ಜಯಿಸೋಕ್ಕಾಗಲ್ಲ. ಏನಂತಾರೆ, ಮನಸ್ಸನ್ನು ನಿಗ್ರಹ ಅಂತ ಹೇಳಿದ್ದಾರೆ. ನಿಗ್ರಹ ಅಂದರೆ ಅದು ಆಕರ್ಷಣೆದ್ದು ದೂರ ಉಳಿಯೋದು ನಿಗ್ರಹ, ಹೌದಲ್ಲ? ಶತ್ರು ನಿಗ್ರಹ ಅಂತ ಶತ್ರು ಜೊತೆ ಹೊಡೆದಾಡಲ್ಲ. ಇವಾಗ ನೀವು ಇಲ್ಲಿ ಕೂತಿದ್ದೀರಾ, ಶತ್ರು ನಿಗ್ರಹ ಅಂತ ಅವ್ನು ಗ್ರಾವಿಟಿ ಇಲ್ಲ, ನಿಮಗೇನು ಮಾಡೋದಿಲ್ಲ. ಹಾಗೆ ಈ ವ್ಯವಸ್ಥೆಯಿಂದ ನೀವು ಮೂಲ ನಿಮ್ಮ ಹುಟ್ಟು ಸ್ಥಾನದಲ್ಲಿ ಅಲ್ಲಿ ಹೋದರೆ ಈ ಗ್ರಾವಿಟಿಯಿಂದ ಕಳ್ಕೊಂತೀರ. ಆ ಗ್ರಾವಿಟಿ ನಿಮ್ಮದೇ ಆದ ಒಪಿನಿಯನ್ ಬಂದ ನೀವು ಕಣ್ಣು ಓಪನ್ ಮಾಡಿದಾಗ ನಿಮ್ಮ ಶ್ರದ್ಧೆ ಏನು ಹೇಳುತ್ತೆ ಅದ್ರಾಗ ಹೋಗ್ತಾನೆ. ಈ ಪ್ರಪಂಚದ ಯಾರೇ ಹೇಳ್ಕೊಡ್ತಾರೆ, ಒಬ್ಬರು ಶೈವರು ಅದನ್ನು ಹೇಳ್ಕೊಟ್ರು, ಬಹಳ ಚೆನ್ನಾಗಿದೆ. ಅದು 16 ಮಾಡ್ತಾರಾ? ಇಲ್ಲ, ಅದರಲ್ಲಿ ಇದೆ ಕರೆಕ್ಟಾಗಿ ಕೊಟ್ಕೊಂಡು ಹೇಳಿ. ಯಾಕೆ ಮಾಡ್ತಾರೆ ಅದನ್ನ ದ್ವೀಪದಿ ಅಂಧ ವಿಶ್ವಾಸ ಅಲ್ಲ. ಒಂದು ಮನಸ್ಸು, ಒಂದು ನಾಟಕ ಇರುತ್ತೆ, ಸಿನಿಮಾ. ಸಡನ್ನಾಗಿ ಒಂದು ಸಿನಿಮಾ ನಾಟಕನ ಓಪನ್ ಮಾಡಿದಾಗೆ ಅವನು ಎಂಥ ಪಾರ್ಟ್ ಬಾರು ಹೋಗೋದು, ಅದಕ್ಕೆ ಫಸ್ಟ್ ಬೇಲ್ ಹೊಡಿತಾರೆ, ಎಲ್ಲೆಲ್ಲ ಹೋಗೋದು ಮನಸ್ಸನ್ನ ಏನು ಮಾಡ್ತಾರೆ ಒಂದು ಕಡೆ. ಆಮೇಲೆ ಸೆಕೆಂಡ್ ಬೇಲ್ ಹೊಡಿತಾರೆ, ಕಾಸಿಗೆ ತರ್ತಾರೆ. ಥರ್ಡ್ ಬೇಲ್ ಅವರು ಪ್ರಾರ್ಥನೆ ಮಾಡ್ತಾರೆ. ಆವಾಗ ಆವ ನಾಟಕ ಶುರು ಮಾಡ್ತಾರೆ. ಹಾಗೆ ಇದೆಲ್ಲ ಮಾಡೋದು, ಅದಕ್ಕೆಲ್ಲ ಮಾಡಿ ಇನ್ನೆಲ್ಲ ಮಾಡ್ತಾರೆ. ನೀವು ಮಾಡಿ ನೋಡಿ, ಕೂತ್ಕೊಂಡ್ರೆ ಕರೆಕ್ಟಾಗಿ ಏನಾಗುತ್ತೆ ಅಂತ ಎಲ್ಲ ಹೊರಗೆ ಹೇಳಿ. ಆ ಲಿಂಗ ಕಡೆ ಆ ತೃಪ್ತಿ ಯಾವಾಗುತ್ತೆ, ಲಿಂಗ ಮಾಡುವಾಗ ಉಸಿರು ತಿರುಗುವ ಮರುವಾಗುತ್ತೆ. ತಿರುವ ಮರುವ ಅಂದರೆ ನೀವು ಬಂದಿದ್ದಾರೆ ಹೊಸನಿಂದ, ನೀವು ಬೇಕಾದ್ರೆ ಒಂದು 2 ತಿಂಗಳು ಮಗು ಹಿಡ್ಕೊಂಡು ನೋಡಿ, ಪರ್ಫೆಕ್ಟ್ ಯೋಗಿ ಅದು. ಅದು ಬಂದಾಗ ಏನಾಗುತ್ತೆ, ಉಸಿರು ಸಾಮಾನ್ಯವಾಗಿ ಹೊರಗಡೆಯಿಂದ ಬಂದು ತಾಯಿ ಗರ್ಭದಲ್ಲಿ ಉಸಿರು ಇರೋದಿಲ್ಲ, ಒಂದು ಪಲ್ಸಿಂಗ್ ಪಾಯಿಂಟ್ ಇರುತ್ತೆ. ವಿಶ್ವ ಪಲ್ಸ್ ಮಾಡ್ತಾ ಇದೆ, ಅದರಲ್ಲಿ ಯಾವ ದೋಷ ಇಲ್ಲ. ಆ ಪಲ್ಸಿಂಗ್ನಲ್ಲಿ ಸ್ತ್ರೀ ಪುರುಷ ಭೇದ ಇಲ್ಲ. ಮರ ಪಲ್ಸ್ ಮಾಡುತ್ತೆ, ಇದೇ ಪಲ್ಸ್ ಮಾಡುತ್ತೆ. ಆ ಪಲ್ಸ್ನಲ್ಲಿ ತಮ್ಮ ವೈಯಕ್ತಿಕ ಮಾನಸಿಕತೆಯಿಂದ ವಿಚಿತ್ರ ಉಪಯೋಗ ಮಾಡ್ಕೊತಾ ಇದ್ವಿ. ಆದ್ದರಿಂದ ನಾವು ನಮ್ಗೆ ಶಾಂತಿ ಸಿಗಬೇಕು ಅಂದರೆ ಆ ಪಲ್ಸ್, ಆ ತಾಯಿ ಗರ್ಭದಲ್ಲಿದ್ದಾಗ ತಿರುಗುತ್ತೆ, ಅದು ಪಲ್ಸ್ ಮಾಡ್ತಾ ಇರುತ್ತೆ. ಅದು ಹೊರಗಡೆಯಿಂದ ಬಂದಾಗ ಆ ಪ್ರೆಷರು ಹೊರಗಡೆಯಿಂದ ಉಸಿರು ಶುರುವಾಗುತ್ತೆ. ಆವಾಗ ಕಾಯಕ್ಕೆ ಬರ್ತೀವಿ, ಮಾಯಕೋಶದಿಂದ ಬಂದಾಗ ಅನ್ನತ್ತೆ, ಹೊಡೋದಿಲ್ಲ ಅದು. ಈ ಕಫ ದೋಷದಿಂದ ಕುಯ್ಯಿ ಅನ್ನತ್ತೆ. ಆ ಕುಯ್ಯನ್ನು ಹಾಲು ಕೊಡ್ತೀರಿ ನೀವು, ಆವಾಗ ಏನಾದ್ರು ಹಾಲು ಎಳೀತದೆ, ಅದು ಶರೀರಕ್ಕೆ ಹೋಗುತ್ತೆ. ಶರೀರಕ್ಕೆ ಹೋದಾಗ ಶರೀರದ ಪ್ರಜ್ಞೆ ಬಂದಾಗ ನೀವೇನು ಮಾಡ್ತೀರ, ಅಂತರ್ಮುಖವಾದ ಪ್ರಜ್ಞೆ ಇದ್ದ ಆ ಮಗುನ ನೋಡು ನಿಮ್ಮ ಪಾಪನ ನೋಡು ಅಂತೀರ. ಆ ಶಬ್ದ ರೂಪ ರಸಗಳಿಂದ ಹಿಂಗೆ ಬರುತ್ತೆ, ಮತ್ತೆ ಕಣ್ಣು ಮುಚ್ಕೊಳ್ಳುತ್ತೆ. ಮತ್ತು ಹಿಂಗೂ ಮುಚ್ಕೊಂಡೆ ನೀವು ಬಿಡೋದಿಲ್ಲ, ಅದು ಯೋಗಿ ಆಗೋದಕ್ಕೆ.
ಈ ಶಬ್ದ ಮಾಡ್ತೀರಾ, ರೂಪರ ಇಟ್ಕೊಡ್ತೀರಾ. ಹಾಗೆ ಇದ್ದದ್ದು ಆ ಪವಿತ್ರವಾದ ಯೋಗ ಪಿಂಡನ ಈ ಪಿಂಡ ಮಾಡಿಬಿಟ್ಟಿರ್ತಾರೆ. ಈಗ ನೀವು ಕೈ ಬಿಟ್ಬಿಟ್ಟಿದ್ದೀರ ಅದನ್ನು, ಹೌದಲ್ಲ? ಇವಾಗ ಅದು ಏನು ಹುಡುಕ್ತಾ ಐತೆ ಅಂದರೆ ಅದನ್ನೇ ಹುಡುಕ್ತಾ ಇದ್ದೀನಿ. ನಿಮ್ಗೆ 10 ಲಕ್ಷ ರೂಪಾಯಿ ಬೇಕಂದರೆ ಏನು ಮಾಡ್ತಾರೆ? ಹುಡುಕ್ಬಿಟ್ಮೇಲೆ ಹಿಂಗೆ ಚಿಕ್ಕಿದಂಗೆ ಯು ಫೀಲ್ ಹ್ಯಾಪಿ ದಟ್ ಬ್ರೀಚ್.